ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು. ಈ ಒತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹೇಗೆ ಉದ್ರುದ್ರಾಗಿ ಬಿಡಿಯಾಗಿ ಇರುತ್ತೆ ಒತ್ತು ಶಾವಿಗೆ. ಸೊ ಹಾಗೆಯೇ ಕಾಯಿ ಹಾಲು ಕೂಡ ಇದಕ್ಕೆ ಕಾಂಬಿನೇಷನ್ನು ಒಂದು ಅದ್ಭುತವಾದಂಥ ರುಚಿ ಅಂತಲೇ ಹೇಳ್ಬೋದು. ಸೊ ತಿಂತಾನೇ ಇರಬೇಕು ಅಂತೇಳಿ ಅನಿಸುತ್ತೆ. ಸೊ ಈ ರೀತಿಯಾಗಿ ಒತ್ತು ಶಾವಿಗೆನ ಒತ್ತಿಬಿಟ್ಟು ನಾವು ಮಾಡೋ ಅಂಥದ್ದು. ಸೊ ಇದರ ಪ್ರೊಸೀಜರ್ ಹೇಗೆ ಅಂಥೇಳಿ ನಾನು ನಿಮಗೆ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಬಹಳನೇ ರುಚಿಯಾಗಿರುತ್ತೆ ಒತ್ತು ಶಾವಿಗೆ. ಈ ಥರ ನೀವು ಮಾಡ್ಕೊಂಡು ತಿಂದು ನೋಡಿ. ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ. ಸೊ ಆ ಥರ ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಬಹಳನೇ ರುಚಿಯಾಗಿರುತ್ತೆ, ಹೆಲ್ತಿಗೂ ಕೂಡ ಬಹಳನೇ ಒಳ್ಳೆಯದು. ಇದಕ್ಕೆ ಕಾಯಿ ಹಾಲು ಹಾಕ್ಕೊಂಡು ತಿಂದ್ರಂತೂ ಬಹಳನೇ ರುಚಿಯಾಗಿರುತ್ತೆ. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಿದ್ದರೆ ಬನ್ನಿ, ಯಾವ ರೀತಿ ನಾನು ಒತ್ತು ಶಾವಿಗೆ ಕಾಯಿ ಹಾಲನ್ನ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಕ್ಕೆ ಮೊದಲಿಗೆ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಬಿಸಿಗೆ ಇಡ್ತಾಯಿದ್ದೀನಿ. ಸೊ ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಬೆಲ್ಲನ ಕರಗಿಸಿ ಶೋಧಿಸಿ ಇಟ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋಂಥ ಕಲ್ಲು ಕಸ ಕಡ್ಡಿ ಎಲ್ಲ ಬೇರೆ ಆಗುತ್ತೆ. ಸೊ ಇದು ಕರಗಲಿಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಬೌಲ್ಗೆ ನಾನು ಗಸಗಸೆನ ಸೇರಿಸ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಸೆನ ಸೇರಿಸ್ಕೊಳ್ಳಿ. ಸೊ ಗಸಗಸೆ ತುಂಬಾ ಚೆನ್ನಾಗಿರಬೇಕು, ಅದರಲ್ಲಿ ಕಲಬೆರಕೆ ಕೂಡ ಇರುತ್ತೆ. ನೋಡಿಬಿಟ್ಟು ನೀವು ತಗೊಳ್ಳಿ. ಸೊ ನೆಕ್ಸ್ಟು ನಾನು 1 ಬೌಲ್ ಆಗೋವಷ್ಟು ಅಕ್ಕಿನ ಕೂಡ ತಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಗಸಗಸೆನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿದ್ಕೊಳ್ಳಿ. ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗೆ ಆಗೋ ತನಕ ಹುರಿದ್ರೆ ಸಾಕಾಗುತ್ತೆ. ಸೊ ಈ ಕಾಯಿ ಹಾಲಿಗೆ ಗಸಗಸೆ ಹಾಕಿ ಮತ್ತು ಅಕ್ಕಿನೂ ಕೂಡ ಸೇರಿಸೋದ್ರಿಂದ ಕಾಯಿ ಹಾಲು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಗಸಗಸೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಗಸಗಸೆ ಪಾಯಸ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇದ್ದರೆ ಕಾಯಿ ಹಾಲು ಕೂಡ ರೆಡಿಯಾಗುತ್ತೆ. ಸೊ ಇವಾಗ ನೋಡಿ, ಗಸಗಸೆ ಈ ರೀತಿಯಾಗಿ ಹುರಿದು ಒಂದು ಪ್ಲೇಟಿಗೆ ಸೈಡಿಗೆ ಇಟ್ಬಿಡಿ. ನಂತರ ನಾನು ಅಕ್ಕಿನ ಕೂಡ ಹುರ್ಕೋಬೇಕು. ಅಕ್ಕಿ ಸ್ಟೋರ್ ಅಕ್ಕಿ ಬರುತ್ತಲ್ವ, ಸೊ ಆ ಅಕ್ಕಿ ಆದರೂ ನಡೆಯುತ್ತೆ. ಸೊ ಅದನ್ನು ಕೂಡ ಈ ರೀತಿಯಾಗಿ ಹುರಿದ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕಾಗುತ್ತೆ. ಸೊ ಟೇಸ್ಟ್ ಬಹಳನೇ ರುಚಿಯಾಗಿರುತ್ತೆ ಕಾಯಿ ಹಾಲಿಗೆ ಇವೆರಡನ್ನೂ ಸೇರಿಸಿ ಹಾಕೋದ್ರಿಂದ. ಸೊ ಇವೆರಡನ್ನೂ ಒಟ್ಟಿಗೆ ಇವಾಗ ಪ್ಲೇಟಿಗೆ ಹಾಕ್ತಿದ್ದೀನಿ. ನಂತರ ಇವೆರಡನ್ನೂ ಒಂದು ಮಿಕ್ಸಿ ಜಾರೊಳಗೆ ಹಾಕಿ ಅದ್ರ ಜೊತೆಗೇ ಒಂದು 4 ಏಲಕ್ಕಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಸೊ ಫಸ್ಟಿಗೆ ಇವೆರಡನ್ನೂ ಹಾಕಿಬಿಟ್ಟು ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ನಂತರ ಒಂದು ಅರ್ಧ ಹೋಳು ಕಾಯಿನ ಹಸಿಕಾಯಿನ ಹಾಕಬೇಕು. ಹಸಿಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಫೈನಾಗಿ ಮಿಕ್ಸ್ ಮಾಡಬೇಕು. ತರಿಯಾಗಿ ಏನು ಬೇಡ, ಫೈನ್ ಪೇಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಮಿಕ್ಸಿ ಮಾಡಿ ಎತ್ತಿಟ್ಟಿರೋ ಅಂಥದ್ದು. ಸೊ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇದಕ್ಕೆ ಇವಾಗ ನಾನು ಆಗಲೇ ಬೆಲ್ಲದ ಪಾಕನ ರೆಡಿ ಮಾಡೋಕ್ಕೆ ಇಟ್ಟಿದ್ವಲ್ವ, ಸೊ ಕರಗಲಿಕ್ಕೆ. ಸೊ ಕರಗಿದ್ರೆ ಸಾಕು. ಅದನ್ನು ಈ ರೀತಿಯಾಗಿ ಶೋಧಿಸ್ಕೊಳ್ಳಿ ಚೆನ್ನಾಗಿ. ಒಂದು ಜಾಲರಲ್ಲಿ ಈ ರೀತಿಯಾಗಿ ಶೋಧಿಸ್ಕೊಳ್ಳಿ. ಸೊ ಶೋಧಿಸೋದು ಏಕೆ ಅಂತ ಹೇಳಿದ್ರೆ ಕಸ ಕಡ್ಡಿ ಕಲ್ಲು ಏನಾದರೂ ಇದ್ದರೆ ಸಪ್ರೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸೋಸಿ ಇಟ್ಕೊಳ್ಳಿ. ನಂತರ ಏನು ಮಿಕ್ಸಿ ಮಾಡಿ ಇಟ್ಟಿದ್ವಲ್ವ, ಸೊ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಮಧ್ಯ ಏನಾದರೂ ಬೆಲ್ಲದಲ್ಲಿರೋಂಥ ಕಲ್ಲು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹದ ಬರಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ತೆಳುನೂ ಅಲ್ಲ, ಈ ಕಡೆ ದಪ್ಪನೂ ಅಲ್ಲ, ಆ ರೀತಿಯಾಗಿ ಇದ್ದರೆ ಸಾಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಸೊ ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಬಿಡಿ. ಕಾಯಿ ಹಾಲು ರೆಡಿ ಆಯಿತು ಅಂತಲೇ ಅರ್ಥ. ಸೊ ಈ ಕಡೆ ಇವಾಗ ನಾನು ಈ ಕಾಯಿ ಹಾಲು ರೆಡಿ ಆಗೋದ್ರೊಳಗೆ ನಾವಿವಾಗ ಶಾವಿಗೆನ ರೆಡಿ ಮಾಡ್ಕೊಳ್ಳೋಣ. ಶಾವಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಒಂದು ಬೌಲಲ್ಲಿ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಗೆ ಇಟ್ಬಿಡೋಣ. ಚೆನ್ನಾಗಿ ನೀರು ಕಾಯಬೇಕಿದು. ಸೊ ಕಾದ ನಂತರ ನಾನು ನೋಡಿ, ಇವಾಗ ಚೆನ್ನಾಗಿ ನೀರು ಕಾದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸಿ
ಬಿಸಿಗೆ ಇಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ನೀರು ಚೆನ್ನಾಗಿ ಬಿಸಿ ಆದ ನಂತರ ಆ ನೀರಿಗೆ ಅಕ್ಕಿ ಹಿಟ್ಟನ್ನ ಸೇರಿಸಿ ನಿಧಾನಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ನಡೆಯುತ್ತೆ, ಯಾಕೆಂದರೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿ ಈ ರೀತಿಯಾಗಿ. ಸೊ ಸಾಫ್ಟಾಗೇ ಆಗುತ್ತೆ. ಶಾವಿಗೆ ಬಹಳನೇ ರುಚಿಯಾಗಿರುತ್ತೆ. ಈ ಒಂದು ಪ್ರೊಸೀಜರಲ್ಲಿ ನೀವು ಮಾಡಿದ್ರೆ ಒತ್ತು ಶಾವಿಗೆ ಬಹಳನೇ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ತುಪ್ಪ ಅದನ್ನೆಲ್ಲ ಹಾಕಿರ್ತೀವಲ್ವ, ಸೊ ಘಮನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಬಹಳ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು, ಆ ಥರ ಇರುತ್ತೆ. ಸೊ ಇದಿಷ್ಟು ಮಿಕ್ಸ್ ಆದಮೇಲೆ 2 ನಿಮಿಷ ಇದನ್ನು ಹವೆಲೆ ಹರಡಲಿಕ್ಕೆ ಬಿಟ್ಬಿಡೋಣ. ಇದಾದಮೇಲೆ ಇವಾಗ ಟೈಲ್ಸ್ ಮೇಲೆ ಹಾಕಿದ್ದೀನಿ. ಸೊ ಕಲ್ಲ ಮೇಲೆ ಬೇಕಾದರೂ ಹಾಕ್ಕೋಬೋದು ನೀವು ಈ ರೀತಿಯಾಗಿ, ಇಲ್ಲಾಂದರೆ ಒಂದು ದೊಡ್ಡದಾದ ಬೇಷನ್ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲದನ್ನೂ ಕೂಡ ಒಂದು ಸ್ವಲ್ಪ ಹದ ಬರಬೇಕು, ಆ ರೀತಿಯಾಗಿ ಸ್ವಲ್ಪ ನಾದ್ಕೊಳ್ಳಿ. ಇದನ್ನು ಸ್ವಲ್ಪ ಆರಿದ ಮೇಲೆ ನಾದ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಸೊ ಇವಾಗ ನೋಡಿ ಈ ರೀತಿಯಾಗಿ ನಾದಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಉದ್ದ ಈ ಥರ ಇರಬೇಕು ಶೇಪು, ಆ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವು ಚಕ್ಲಿ ಹುಳಲ್ಲಿ ಹಾಕಬೇಕಲ್ವ, ಸೊ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸಿಲಿಂಡ್ರಿಕಲ್ ಶೇಪು ಅಂತ ಹೇಳ್ತಾರಲ್ವ, ಸೊ ಆ ಒಂದು ಶೇಪಲ್ಲಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಆಯಿಲ್ ಆದರೂ ಸವರ್ಕೊಂಡು ಈ ರೀತಿಯಾಗಿ ಒಂದೊಂದಾಗೆ ಇಡ್ತಾ ಬನ್ನಿ. ಸೊ ಇದನ್ನು ಚೆನ್ನಾಗಿ ಹವೆಲೆ ಬೇಯಿಸ್ಬೇಕು. ಹೇಗೆ ನಾವು ಇಡ್ಲಿನ ಬೇಯಿಸಿ ಇಟ್ಕೊಳ್ತೀವಲ್ವ, ಅದೇ ಒಂದು ಪ್ರೊಸೀಜರಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಎಲ್ಲದನ್ನು ಕೂಡ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೋಬೇಕು. ಒಂದು 15 ನಿಮಿಷ ಇದನ್ನು ಬೇಯಲಿಕ್ಕೆ ಇಟ್ಬಿಡೋಣ. ಸೊ ಇವಾಗ ರೆಡಿಯಾಗಿದೆ. ಸೊ ಇದನ್ನು ಒಂದೊಂದಾಗೆ ತೆಗೆದು ಈ ಕಡೆ ಇಡ್ತಾಯಿದ್ದೀನಿ. ಸೊ ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಸೊ ನಂತರ ಸ್ವಲ್ಪ ತಣ್ಣಗಾದಮೇಲೆ ಸೊ ಚಕ್ಲಿ ಒಳಗೆ ಬರುತ್ತಲ್ವ, ಈ ರೀತಿಯಾದಂಥ ಪ್ಲೇಟು ಸಿಗುತ್ತೆ ಶಾವಿಗೆಯಲ್ಲೇ ಹಾಕೋವಂಥದ್ದು. ಸೊ ಆ ರೀತಿ ಪ್ಲೇಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಸ್ವಲ್ಪ ತುಪ್ಪ ಇಲ್ಲಾಂದರೆ ಆಯಿಲ್ನ ಸವರಿ. ಸೊ ಇದಕ್ಕೆ ಇವಾಗ ಒಂದೊಂದಾಗೆ ಬೇಯಿಸಿಟ್ಟಿರೋ ಅಂತಹ ಇದನ್ನು ಒಂದೊಂದಾಗಿ ಇದಕ್ಕೆ ಹಾಕ್ಕೊಳ್ಳಿ. ಸೊ ಬಹಳ ಸುಲಭವಾಗಿ ಬರುತ್ತೆ. ಸ್ವಲ್ಪ ಸಾಫ್ಟಾಗೆ ಬೇಯಿಸಿಟ್ಕೊಂಡ್ರೆ ಬಹಳನೇ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಲಾಕ್ ಮಾಡಿ ನಂತರ ಒತ್ತುವ ಪ್ರೊಸೀಜರ್ ಹೇಗೆ ಅಂದರೆ ತಿರುಗಿಸ್ಬೇಕು, ಗೊತ್ತಿರುತ್ತೆ ಸಾಮಾನ್ಯವಾಗಿ. ಮಾಡುವಾಗಲೇ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಒತ್ತಲಿಕ್ಕೂ ಕೂಡ ತುಂಬ ಈಸಿಯಾಗಿ ಬರುತ್ತೆ, ಕಷ್ಟಪಡೋ ಅಂಥದ್ದೇನು ಬೇಕಾಗಿರೋದಿಲ್ಲ. ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಶಾವಿಗೆನ ರೆಡಿ ಮಾಡ್ಕೋಬೋದು. ತಿನ್ನಲಿಕ್ಕೂ ಕೂಡ ಬಹಳನೇ ರುಚಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಒತ್ತಿ ಈ ರೀತಿಯಾಗಿ ಇಟ್ಕೊಳ್ಳೋ ಅಂಥದ್ದು. ಸೊ ಮತ್ತೆ ಇದನ್ನೇನು ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ಮೊದಲಿಗೆ ನಾವು ಅವೆಲ್ಲ ಬೇಯಿಸಿರ್ತೀವಲ್ವ, ಬಹಳನೇ ಚೆನ್ನಾಗಿರುತ್ತೆ, ಉದುರುದ್ರಾಗಿ ಬಂದಿರುತ್ತೆ ಶಾವಿಗೆ. ನೋಡಿ ಎಷ್ಟಾದರೂ ನಾವು ಬೇಕಾದಲ್ಲಿ ತಗೊಂಡು ಈ ರೀತಿಯಾಗಿ ಒತ್ತಿ ಇಟ್ಕೋಬೋದು. ಸೊ ನೋಡಿ ಇವಾಗ ಎಷ್ಟು ಉದ್ರಾಗಿ ಬಂದಿದೆ ಅಂಥೇಳಿ. ಇದಕ್ಕೂ ತೆಳು ಬೇಕು ಅಂದರೆ ಸೊ ನಾವೇನು ಪ್ಲೇಟು ಬಿಲ್ಲೆ ಅಂತ ಹೇಳ್ತೀವಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ತಗೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟೊಂದಿದ್ದರೆ ಸಾಕು. ಸೊ ಈ ಕಡೆ ಕಾಯಿ ಹಾಲು ಬಹಳನೇ ರುಚಿಯಾಗಿ ರೆಡಿಯಾಗಿದೆ. ಇಲ್ಲಿ ನೋಡಿ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತೇಳಿ ಅನಿಸುತ್ತೆ. ಸೊ ಕಾಯಿ ಹಾಲು ಜೊತೆಗೆ ಈ ಒಂದು ಶಾವಿಗೆನ ಹಾಕ್ಕೊಂಡು ತಿಂತಾಯಿದ್ರಂತೂ ಬಹಳನೇ ರುಚಿಯಾಗಿರುತ್ತೆ. ಒಂದು ಅದ್ಭುತವಾದಂತಹ ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ಸೊ ಇದಕ್ಕೆ ಕಾಯಿ ಹಾಲನ್ನ ಈ ರೀತಿಯಾಗಿ ಸೇರಿಸ್ಕೊಂಡು ನಾವು ತಿನ್ಬೋದು. ಸೊ ಹೇಗಿತ್ತು ಇವತ್ತಿನ ಒಂದು ರೆಸಿಪಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.